ಪರಿಸ್ಥಿತಿಗೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಆಯೋಜಿಸಿದ ಮಾಜಿ ಸಚಿವ ಎನ್ ಮಹೇಶ್ ಅವರು ಅಸಂಬದ್ಧ ಮಾತುಗಳನ್ನಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಅರ್ಜುನ್ ಭದ್ರೆ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೂನ್ 25ರಂದು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಅವರು ಅಸಂಬದ್ಧ ಮಾತುಗಳನ್ನಾಡಿದ್ದು ಅವರ ಹೇಳಿಕೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದು ಘೋರವಾಗಿತ್ತು. ಆದರೆ ಪ್ರಧಾನಿ ಮೋದಿ ಅವರು ಕಳೆದ 10 ವರ್ಷಗಳಿಂದ ಸಂವಿಧಾನಕ್ಕೆ ಗಾಯ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಗಿಂತ ಭೀಕರವಾದ ಫ್ಯಾಸಿಸ್ಟ್ ಆಳ್ವಿಕೆ ಮುಚ್ಚಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ದೇಶದಲ್ಲಿ ಜೂನ್ 25, 1975 ಶ್ರೀಮತಿ ಇಂದಿರಾ ಗಾಂಧಿಯವರ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಿದ್ದ 49 ವರ್ಷ ಕಳೆದು 50 ವರ್ಷಕ್ಕೆ BJP ಪಕ್ಷ ಕರಾಳ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಮೊನ್ನೆ 25ನೇ ತಾರೀಕಿನಂದು ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನಾಚರಣೆ ಸಂದರ್ಭದಲ್ಲಿ ಮಾಜಿ ಮಂತ್ರಿಯಾಗಿರ್ತಕ್ಕಂಥ ಎನ್ ಮಹೇಶ್ ಅವರು ಮತ್ತು ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ CT ರವಿಯವರು ಅಸಂಬದ್ಧವಾಗಿರ್ತಕ್ಕಂಥ ಮಾತುಗಳು ಮತ್ತು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಪ್ರಮುಖವಾಗಿ ಏನು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿರ್ತಕ್ಕಂಥದ್ದು, ಅದು ಘೋರ ವಾತಾವರಣ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಮಾಜವಾದಿ ನಾಯಕರಿರ್ತಕ್ಕಂಥವ್ರು, ಲೋಹಿಯಾವಾದಿ ನಾಯಕರು ಮತ್ತು ವಿಶೇಷವಾಗಿ ಕಮ್ಯುನಿಸ್ಟರು ಮತ್ತು ನಕ್ಸಲೇಟರು ಅತಿ ಕಷ್ಟವನ್ನು ಅನುಭವಿಸಿದರು ಮತ್ತು ಅವರಿಗೆ ಅವರೇನಪ್ಪ ಅಂದರೆ ಸಾವು ನೋವುಗಳನ್ನು ಅನುಭವಿಸ್ತಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ RSS ಮತ್ತು BJP ಪಕ್ಷ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಪತ್ರವನ್ನು ಬರೆದು ವಾಜಪೇಯಿ ಅಂತವರು ಪೆರಲ್ ಮೇಲೆ ಬಿಡುಗಡೆಯಾಗಿ ಇವತ್ತು ಜೈಲನ್ನೇ ಅನುಭವಿಸ್ತಿರ್ತಕ್ಕಂಥವರು ಇವತ್ತು ಎಮರ್ಜೆನ್ಸಿಯ ಕರಾಳ ದಿನಗಳ ಮಾತಾಡ್ತಕ್ಕಂಥ ಒಂದು ನೈತಿಕತೆ BJPಯವರಿಗೆ ಯಾರಿಗೂ ಇಲ್ಲ. ಬಹುಶಃ ದೇಶದಲ್ಲಿ ಎಮರ್ಜೆನ್ಸಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಆಗಿರ್ತಕ್ಕಂಥದ್ದು ಘೋರವಾದ ಅಲ್ಲ. ನಮ್ಮ ದೇಶದಲ್ಲಿ 1925ರ ನಂತರ 25ಕ್ಕೆ ಏನು ಇಲ್ಲಿ RSS ಜನ್ಮ ತಾಳಿತು, ಅಂದಿನಿಂದ ಇವತ್ತು ದೇಶದಲ್ಲಿ ಏನು ಕೋಮುವಾದ ಹುಟ್ಟು ಹಾಕಿರ್ತಕ್ಕಂಥದ್ದು, ಕೋಮುವಾದದ ವಿಚಾರಗಳನ್ನು ಬಿತ್ತಿರ್ತಕ್ಕಂಥದ್ದು. ಅಲ್ಲಿಂದ ಏನಪ್ಪ ಅಂತಂದರೆ ಇವತ್ತು ಕರಾಳ ದಿನಗಳನ್ನೇನಪ್ಪ ಅಂದರೆ ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಎನ್ ಮಹೇಶನವರು ಏನಪ್ಪ ಅಂತಂದರೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದೂ ಕೋಡ್ ಬಿಲ್ ನೆಹರು ಅವರ ಸರ್ಕಾರ ವಿರೋಧ ಮಾಡ್ತು ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಕಪಿಲ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.